ಚೀಸ್. ಚೀಸ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಭಿಲಾಷ. ಈ ವಿಡಿಯೋ ಬಂದು ಲಾಸ್ಟ್ ಫ್ರೈಡೇ ವಿಡಿಯೋ ಆಗಿದೆ. ಫ್ರೈಡೇ ನಾನು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ದೋಸೆ ಮಾಡ್ಕೊಂಡಿದ್ದೆ. ನನಗೆ ಥರ್ಸ್ಡೇ ಗೊತ್ತಿರಲಿಲ್ಲ, ನಾಳೆ ಫ್ರೈಡೇ ಅನ್ನೋದು ಮರೆತುಬಿಟ್ಟು ನಾನು ದೋಸೆ ಮಾಡ್ಕೊಂಡಿದ್ದೆ. ಯೂಶ್ವಲಿ ಫ್ರೈಡೇ ಮತ್ತು ಮಂಡೇ ನಾನು ದೋಸೆ, ಚಪಾತಿ ಈ ಥರ ಐಟಮ್ಗಳು ಮಾಡ್ಕೊಳ್ಳೋದಿಲ್ಲ. ಬೇಗ ಯಾವುದಾಗುತ್ತೆ ಉಪ್ಪಿಟ್ಟು ಈ ಥರ ಐಟಮ್ಗಳನ್ನ ಮಾಡ್ಕೊತೀನಿ. ನೋಡಿ ಏನಮ್ಮ ಚೀಸ್. ನಾನು ಚೀಸ್ ಚೀಸ್. ಓಕೆ. ಏನು ಹೇಳು, ಮತ್ತೆ ಹೇಳು. ಕಾಣಿಸ್ತಾ? ಬೆಳಗ್ಗೆ ಎದ್ದು ರೆಡಿ ಮಾಡಿ ಅವನನ್ನು ನಾನೇ ಕರ್ಕೊಂಡೋಗಿ ಸಮ್ಮರ್ ಕ್ಯಾಂಪ್ಗೆ ಬಿಟ್ಬಿಟ್ಟು ಬಂದಿದ್ದೆ. ಇನ್ನು ಈವ್ನಿಂಗ್ ಎಲ್ಲ ಮಧ್ಯಾಹ್ನ ಹೋಗಿ ನಾವು ಇಬ್ಬರು ಹೋಗಿ ಕರ್ಕೊಂಡು ಬಂದ್ವಿ. ನನ್ನ ಕಾಲು ಬೆರಳು ನೋವಿದೆ ಅಂತ ಹೇಳಿ ಹಾಸ್ಪಿಟಲ್ಗೆ ಹೋಗಿದ್ವಿ. ಅಲ್ಲಿ ಉಗುರಿಂದ ಇದು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ ನನ್ನ ಏನು ಹೆಬ್ಬೆರಳಿತ್ತು ಅದು ಪೂರ್ತಿ ಉಗುರನ್ನ ತೆಗೆದಾಕ್ಬಿಟ್ರು. ಹಾಸ್ಪಿಟಲಿಂದ ಬಂದು ತುಂಬ ಪೇಯ್ನ್ ಇತ್ತು ಅಂತ ಹೇಳಿ ನಾನು 7:30ವರೆಗೂ ಮಲಗಿದ್ದು ರೆಸ್ಟ್ ಮಾಡಿ, ಅದಾದ ನಂತರ ಪಡವಲಕಾಯಿನಲ್ಲಿ ಸಾಂಬಾರು ಮಾಡೋಣ ಅಂತ ಹೇಳಿ ತಗೊಂಡೆ. ಸಾಂಬಾರೆಲ್ಲ ಉಪ್ಸಾರು ಮಾಡಿದೆ. ಆ್ಯಕ್ಚುಲಿ ಈ ಪಡವಲಕಾಯಿ ನಮ್ಮ ಮನೇಲೇ ಬೆಳೆದಿದ್ದು, ನಮ್ಮ ಅತ್ತೆಯವರು ಊರಿಂದ ಬರಬೇಕಾದ್ರೆ ಕೊಟ್ಟು ಕಳ್ಗಿಸಿದ್ರು. ಈ ಕಾಯಿಗಳು ಆರಂಭದ ಕಾಯಿಗಳಾಗಿರೋದ್ರಿಂದ ತುಂಬ ಪ್ರೋಟೀನ್ ಎಲ್ಲ ಇದರಲ್ಲಿ ಇರುತ್ತೆ. ಈ ಥರ ನಾವೇ ಬೆಳ್ಕೊಂಡಾಗ ಹೆಚ್ಚಾಗಿ ಯಾರು ಔಷಧಿಗಳನ್ನ ಹಾಕಿ ತುಂಬ ಕಾಯಿಗಳು ಬಿಡಬೇಕು ಅಂತ ಹೇಳಿ ಔಷಧಿಗಳು ಹಾಕೋದಿಲ್ಲ. ಆರಾಮಾಗಿ ನಮ್ಗೆ ಏನು ಸಿಗುತ್ತೆ ಗೊಬ್ಬರಗಳು ಹಾಕಿ ಹಾಗೆ ಬೆಳೆದಿರ್ತೀವಿ. ಅದು ತುಂಬ ನೀಟಾಗಿ ಚೆನ್ನಾಗಿರುತ್ತೆ. ಇನ್ನು ನಾವು ಮಾರ್ಕೆಟಲ್ಲಿ ತಗೊಳ್ಳೋದು ಅದು ಕ್ವಾಂಟಿಟಿ ಜಾಸ್ತಿ ಇರುತ್ತೆ, ನೋಡೋಕೆ ಗುಂಡಾಗಿರುತ್ತೆ, ಆದರೆ ಅದರಲ್ಲಿ ಅಷ್ಟು ಪ್ರೋಟೀನ್ ಇರೋದಿಲ್ಲ. ಇನ್ನು ಈ ಕಾಯಿನ ನಮ್ಮೂರುಗಳಲ್ಲೆಲ್ಲ ಅಡ್ಲುಕಾಯಿ ಅಂತ ಹೇಳಿ ಕರೀತಾರೆ, ಪಡವಲಕಾಯಿ ಅಂತ ಹೇಳೋದಿಲ್ಲ. ಈ ಕಾಯಿ ತುಂಬ ಎಳ್ಸಾಗಿತ್ತು ಅಂತ ಹೇಳಿ ಸೀಡು ಸೇರಿಸಿ ನಾನು ಹಾಗೆಯೇ ಕಟ್ ಮಾಡಿಕೊಂಡೆ. ಚೆನ್ನಾಗಿರುತ್ತೆ, ನನಗೆ ತಿನ್ನೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಅದು ಸಾಫ್ಟಾಗಿರುತ್ತೆ ಅಂತ ಹೇಳಿ. ಕೆಲವ್ರಿಗೆ ಅದು ಇಷ್ಟ ಆಗಲ್ಲ ಅಂತಂತ ಹೇಳಿದ್ರೆ ತೆಗೆದುಬಿಟ್ಟು ಅದನ್ನು ಬರೀ ಏನು ಲೇಯರ್ ಇರುತ್ತೆ ಔಟ್ ಲೇಯರ್ ಅದನ್ನು ನಾವು ಕಟ್ ಮಾಡ್ಕೊಂಡು ಉಪ್ಸಾರು ಮಾಡ್ಕೋಬೋದು. ಮೊನ್ನೆ ಅಷ್ಟೇ ನಾನು ವೆಜಿಟೇಬಲ್ ಶಾಪಿಂದ ತೊಗೊಂಡು ಬಂದಿದ್ದೆ. ಅದು ತುಂಬ ಸೀಡೆಲ್ಲ ಬಲ್ತೋಗಿತ್ತು ಅಂತ ಹೇಳಿ ಅದನ್ನು ತೆಗೆದುಬಿಟ್ಟು ಹಾಗೆ ಲೇಯರಲ್ಲಿ ಹಾಕ್ಕೊಂಡು ನಾನು ಉಪ್ಸಾರು ಮಾಡಿದ್ದೆ. ನಾನು ತರಕಾರಿ ಎಲ್ಲ ಕಿಚನಲ್ಲೇ ಕಟ್ ಮಾಡ್ಕೊಳ್ಳೋದು. ಇವತ್ತು ಕಾಲು ತುಂಬ ಪೇಯ್ನ್ ಇತ್ತು ಅಂತ ಹೇಳಿ ಹಾಲಲ್ಲಿ ಕೂತ್ಕೊಂಡು ಧಾರಾವಾಹಿ ನೋಡ್ಕೊಂಡು ಕಟ್ ಮಾಡ್ತಾ ಇದ್ದೆ. ನಾನು ಮದುವೆ ಆದಮೇಲೆ 2 ಹ್ಯಾಬಿಟ್ನ ನಮ್ಮ ಅತ್ತೆಯವರಿಂದ ಕಲ್ತ್ಕೊಂಡಿರೋದು. ಒಂದು ಸೀರಿಯಲ್ ನೋಡೋದು, ಇನ್ನೊಂದು ಟೀ ಕುಡಿಯೋದನ್ನ ಹ್ಯಾಬಿಟ್ ಮಾಡ್ಕೊಂಡಿದ್ದೀನಿ. ಒಂಥರ ಸೀರಿಯಲ್ ಮತ್ತು ಟೀ ಪಾರ್ಟ್ನರ್ ಆಗಿಬಿಟ್ಟಿದ್ದೀವಿ ನಾವು. ಸೀರಿಯಲ್ ನೋಡಬೇಕಾದ್ರೆ ನಮ್ಮ ಅತ್ತೆಯವರು ಕಾಮೆಂಟ್ರಿ ಕೊಡ್ತಾ ಇರ್ತಾರೆ, ಅದೊಂಥರ ಚೆನ್ನಾಗಿರುತ್ತೆ ಕೇಳೋಕ್ಕೆ. ಅವ್ರ ಜೊತೆಗೆ ನಾನು ಒಂದೊಂದು ಸರಿ ಕೊಡ್ತೀನಿ. ಪಡವಲಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ನಂತರ ನಾನು ಅರ್ಧ ಕಪ್ ಬೇಳೆನ ನೀಟಾಗಿ 2 ಸಾರಿ ವಾಶ್ ಮಾಡಿಕೊಂಡು ಅದಕ್ಕೆ ನಾನು ಏನು ಕಟ್ ಮಾಡ್ಕೊಂಡಿದ್ದೆ ಪಡವಲಕಾಯಿನ ಅದನ್ನು ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದಾದ ನಂತರ ಉಪ್ಪು ಹಾಕ್ಕೊಂಡು 2 ವಿಜಿಲ್ ಕೂಗಿಸ್ಕೊಂಡೆ. ಇದು ಕೂಡ ಸಾಫ್ಟ್ ವೆಜಿಟೇಬಲ್ ಆಗಿರೋದ್ರಿಂದ ನಾವು ನೀರನ್ನ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಹಾಕೋಬೇಕು, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಲ್ಲ ನೀರು ನಾವು ಜಾಸ್ತಿ ಹಾಕೊಂಡ್ಬಿಟ್ರೆ ಅದು ನೀರು ಬಿಟ್ಕೊಳ್ಳುತ್ತೆ, ಆವಾಗ ನೀರು ಥರ ಆಗುತ್ತೆ, ಟೇಸ್ಟ್ ಚೆನ್ನಾಗಿರೋದಿಲ್ಲ. ಓಕೆ, ಒಂದು ನಿಮಿಷ.
ಬೇಳೆ ಮತ್ತು ತರಕಾರಿನ ಬೇಯೋದಕ್ಕೆ ಅಂತ ಸ್ಟವ್ ಮೇಲೆ ಇಟ್ಟು ನಾನು ಸಂಚಿತ್ಗೆ ಮಾವಿನ ಹಣ್ಣನ್ನ ಕಟ್ ಮಾಡಿಕೊಡ್ತಾ ಇದ್ದೆ. ಈ ಮಾವಿನ ಹಣ್ಣು ನಮ್ಮ ತಂದೆ ಮನೆಯಿಂದ ತೊಗೊಂಡ್ಬಂದಿದ್ದು, ಅವರು ಬೇರೆ ಕಡೆಯಿಂದ ತೊಗೊಂಡ್ಬಂದಿದ್ರು. ತುಂಬ ಚೆನ್ನಾಗಿತ್ತು ಹಣ್ಣುಗಳು ಒಂದಷ್ಟು. ಇನ್ನು ಸಂಚಿತ್ಗಂತೂ ಮ್ಯಾಂಗೋ ಅಂದರೆ ತುಂಬ ಇಷ್ಟ. ಡೈಲಿ 1 ಅಥವಾ 2 ಅಂತೂ ತಿಂದೇ ತಿಂತಾನೆ. 2 ತಿಂದಿಲ್ಲ ಅಂದರೂ ಒಂದಾದರೂ ತಿಂದೇ ತಿಂತಾ ಇದ್ದಾನೆ. ಅವ್ನು ಬೇರೆ ಯಾವ ಫ್ರೂಟ್ನು ಇಷ್ಟಪಟ್ಟು ತಿನ್ನೋದಿಲ್ಲ. ಅವ್ನು ಡೈಲಿ ನೆನಪಿಸ್ಕೊಂಡು ಮ್ಯಾಂಗೋ ಕೊಡು ಅಂತ ಹೇಳಿ ಕೇಳಿ ತಿಂತಾನೆ. ನನಗಂತೂ ತುಂಬ ಖುಷಿಯಾಗುತ್ತೆ. ಈ ಥರ ಸೀಸನಲ್ ಫ್ರೂಟ್ಸ್ನ ನಾವು ತಿಂದರೆ ನಮ್ಮ ಹೆಲ್ತ್ಗೆ ಒಳ್ಳೆಯದಾಗಿರುತ್ತೆ. ನಾವೆಲ್ಲ ಈ ಥರನೇ ತಿಂದು ಬೆಳೆದಿರೋದು. ಯಾಕೆ ಅಂತ ಹೇಳಿದ್ರೆ ನಾವು ಅಷ್ಟೊಂದು ಕೊಂಡ್ಕೊಂಡು ಯಾವುದನ್ನು ಜಾಸ್ತಿ ತಿಂತಿರ್ಲಿಲ್ಲ. ಸೀಸನಲ್ ಫ್ರೂಟ್ಸು, ಸೀಸನಲ್ ವೆಜಿಟೇಬಲ್ಸ್ ಏನು ಬರ್ತಿತ್ತು ಅದಷ್ಟನ್ನೇ ತಿಂತಿದ್ವಿ ನಾವು. ಸಂಚಿತ್ಗೆ ಹಣ್ಣು ಕಟ್ ಮಾಡಿಕೊಟ್ಟು ನಾನು ರೈಸ್ಗೆ ಇಟ್ಟೆ. ಅವನನ್ನು ಮಾತಾಡಿಸಿ ನೀಟಾಗಿ ಕೂರಿಸಿ ಬರೋ ವರ್ಷಲ್ಲಿ ರೈಸ್ ರೆಡಿ ಆಗಿತ್ತು. ಸರಿ ಅಂತ ಹೇಳಿ ಎತ್ತಿಟ್ಟು ಹಾಗೆ ಮುದ್ದೆಗೆ ಅಂತ ನೀರಿಟ್ಟೆ. ನೀರು ಕುದಿಯೋ ಅಷ್ಟರಲ್ಲಿ ನಾನು ಕಾಳು ಒಗ್ಗರಣೆಗೆ ಅಂತ ಹೇಳಿ ಏನು ಬೇಕಾಗಿತ್ತು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಅಷ್ಟರಲ್ಲಿ ನೀರು ಕೂಡ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಕುದಿಯೋ ನೀರಿಗೆ ನಾನು ರಾಗಿ ಹಿಟ್ಟನ್ನ ಹಾಕಿ ನೀಟಾಗಿ ತಿರುಬಿಟ್ಟು ಒಂದು 10 ನಿಮಿಷ ಬೇಯಲಿ ಅಂತ ಇಟ್ಟೆ. ಕುಕ್ಕರ್ ವಿಜಿಲ್ನ ತೆಗೆದು ಕಾಳು ಮತ್ತು ಪಡವಲಕಾಯಿ ಶೋಧಿಸ್ಕೊಂಡೆ. ಉಳಿದಿದ್ದ ನೀರಿಗೆ ನಾನು ಒಗ್ಗರಣೆ ಹಾಕೊಬೋದಾಗಿತ್ತು, ಆದರೆ ನಾನು ಯೂಶ್ವಲಿ ಆ ಥರ ಹಾಕೊಳ್ಳೋದಿಲ್ಲ. ಕಾಳಿಗೆ ಏನು ಒಗ್ಗರಣೆ ಮಾಡ್ಕೊತೀನಿ ಅದನ್ನೇ ಸ್ವಲ್ಪ ಕಾಳು ಎತ್ತಿ ಆ ನೀರೊಳಗಡೆಗೆ ಹಾಕ್ಬಿಟ್ರೆ ಟೇಸ್ಟ್ ಬರುತ್ತೆ. ಅದು ಒಗ್ಗರಣೆಗೆ ಅಂತ ಹೇಳಿ ಬೇರೆ ಬಾಣಲಿ ಅಥವಾ ಪ್ಯಾನ್ನ ತಗೊಂಡಿಲ್ಲ. ನಾನು ಆವಾಗಲೇ ಏನು ಬೇಯಿಸ್ಕೊಂಡಿದ್ದೆ ಕುಕ್ಕರು, ಅದೇ ಕುಕ್ಕರ್ಗೆ ನಾನು ಕಾಳು ಒಗ್ಗರಣೆ ಮಾಡಿಕೊಂಡೆ. ಒಗ್ಗರಣೆಗೆ 1-2 ಸ್ಪೂನು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಸಿಡಿಸ್ಕೊಂಡೆ. ಅದಾದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡೆ. ಒಂದೇ ಒಂದು ಮೆಣಸಿಕಾಯಿನ ಹಾಕೊಂಡಿದ್ದೀನಿ. ಈರುಳ್ಳಿನ 2 ನಿಮಿಷ ಬಾಡಿಸ್ಕೊಂಡ್ರೆ ಸಾಕು. ಅದು ಕ್ರಂಚಿಯಾಗಿ ಚೆನ್ನಾಗಿ ಸಿಗುತ್ತೆ ನಾವು ಪಲ್ಯದಲ್ಲಿ ತಿನ್ಬೇಕಾದ್ರೆ. ತುಂಬ ಸಾಫ್ಟಾಗಿ ಬೇಯಿಸ್ಕೊಂಡ್ರೆ ಅದು ಗ್ರೇವಿ ಥರ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿರೋದಿಲ್ಲ, ಪಲ್ಯ ಥರ ಅಂತ ಅನ್ಸಲ್ಲ. ಸೊ ಹಾಗಾಗಿ ಒಂದು 50% ಬೇಯಿಸ್ಕೊಂಡ್ರೆ ಸಾಕು. ಅದಾದ ನಂತರ ನಾವು ಏನು ಬೇಯಿಸಿ ಇಟ್ಕೊಂಡಿದ್ವಿ ಕಾಳು ಮತ್ತು ಪಡವಲಕಾಯಿನ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಒಂದೇ ಒಂದು ನಿಮಿಷಕ್ಕೆ ನಾನು ತೆಂಗಿನ ತುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಪಲ್ಯಕ್ಕೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡಿದ್ದೆ, ಆದರೆ ಕೊತ್ತಂಬರಿ ಸೊಪ್ಪು ಅವಶ್ಯಕತೆ ಇಲ್ಲ, ಆದರೂ ಕೂಡ ನಾನು ಹಾಕೊಂಡಿದ್ದೆ. ಬರೀ ಕರಿಬೇವು ಹಾಕಿದ್ರೆ ಸಾಕು. ಉಪ್ಸಾರು ಅನ್ನ ಎಲ್ಲ ರೆಡಿ ಆಯಿತು. ಇನ್ನು ಮುದ್ದಿನ ನಾನು ತಿರ್ಕೊಂಡಿದ್ನಲ್ಲ ಅದನ್ನು ತಗೊಂಡು ಮುದ್ದೆ ಕಟ್ಕೊತಾ ಇದ್ದೆ. ಅಡುಗೆ ಎಲ್ಲ ರೆಡಿ ಆಯಿತು. ಇನ್ನು ಊಟಕ್ಕೆ ಹಾಗೆ ಮಾವಿನ ಹಣ್ಣು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಇದು ನಮ್ಮ ಮನೆಯಲ್ಲಿ ಅಂತ ಹೇಳಿದ್ರೆ ನಮ್ಮ ತಂದೆ ಮನೆಯಲ್ಲಿ ಇದು ಸಾಮಾನ್ಯವಾಗಿ ಮಾವಿನಕಾಯಿ ಸೀಸನಲ್ಲಿ ಉಪ್ಸಾರು ಮಾಡಿದಾಗ ಈ ಥರ ಮಾವಿನ ಹಣ್ಣನ್ನು ನಾವು ಕಟ್ ಮಾಡ್ಕೊತೀವಿ. ಕೆಲವೊಂದು ಅಭ್ಯಾಸ ಎಲ್ಲ ಇದೇ ರೀತಿ ಎಲ್ಲೋದ್ರೂ ನಾವು ಚೇಂಜ್ ಆಗೋದಿಲ್ಲ. 2 ಹಣ್ಣನ್ನ ಕಟ್ ಮಾಡೋಣ ಅಂತ ಹೇಳಿ ತಗೊಂಡಿದ್ದೆ. ಒಂದು ಹಣ್ಣು ತುಂಬ ಚೆನ್ನಾಗಿತ್ತು, ಇನ್ನೊಂದು ಸ್ವಲ್ಪ ಏನೋ ವೈಟ್ ಕಲರ್ ಇತ್ತು. ನೋಡೋಣ ಹುಳ ಏನಾದರೂ ಇದೆಯಾ ಅಂತ ಹೇಳಿ ನೋಡಿದೆ, ಬಟ್ ಹುಳ ಇರಲಿಲ್ಲ. ಆದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಅದು ತೂತು ಥರ ಅಂತ ಅನಿಸ್ತಾ ಇತ್ತು. ಸೊ ಹಾಗಾಗಿ ಅದನ್ನು ಹೊರಗಡೆ ಹಾಕ್ಬಿಟ್ಟು ಒಂದನ್ನು ಮಾತ್ರ ತಿಂದ್ವಿ. ರಾತ್ರಿ ಟೈಮು ಮಸಾಲ ಐಟಮ್ ತಿನ್ನೋದಕ್ಕಿಂತ ಈ ಥರ ಲೈಟಾಗಿ ಉಪ್ಸಾರು ಅಥವಾ ತಿಳಿ ಸಾಂಬಾರಲ್ಲಿ ಊಟ ಮಾಡಿದ್ರೆ ಆರಾಮಾಗಿ ನಿದ್ದೆ ಮಾಡ್ಬೋದು. ಇದು ನನಗಾಗಿರೋ ಎಕ್ಸ್ಪೀರಿಯನ್ಸು.
ಏನದಕ್ಕಂದ ಪಾಪ್ಕಾರ್ನ ಪಾಪ್ಕಾರ್ನ್ ಮಾಡಿಕೊಟ್ಬಿಟ್ರೆ ಇವತ್ತು ಎಲ್ಲ ಹ್ಯಾಂಡ್ ವಾಶ್ ಮಾಡ್ಕೊಂಬರೋಗಿ ಹೋಗಿ ಹ್ಯಾಂಡ್ ವಾಶ್ ಮಾಡು ಫಸ್ಟು. ಯಾರು ಕೊಟ್ಟಿದ್ದು ಪಾಪ್ಕಾರ್ನ? ಆಂಟಿ ಕೊಡ್ತಾ? ಎಲ್ಲಿ ಸ್ಕೂಲಲ್ಲಿ ಕೊಟ್ರಾ? ಏನು ಹೇಳ್ಕೊಟ್ರು? ಪಾಪ್ಕಾರ್ನು ಆಂಟಿ ಕೊಡ್ತಾ? ಏನಮ್ಮ ಟಿ ವಿ ಹಾಕ್ಬೇಕಾ? Are you sure, Papa? Are you sure? Are you sure? Are you sure? Papa, ಏನು ಮಾಡಿದೆ ಸ್ಕೂಲಲ್ಲಿ? ಏನು ಮಾಡಿದೆ ಹೇಳು ನನಗೆ. ಏನು ಮಾಡ್ತಿದ್ದೆ ಸ್ಕೂಲಲ್ಲಿ? ಏನು ಕೊಟ್ಟರು? ಆಂಟಿ ಏನು ಕೊಟ್ಟರು? ಆಂಟಿ ಏನ? ಪಾಪ್ಕಾರ್ನ. ಸರಿ, ಏನು ಆಟ ಆಡಿದೆ? ಏನು ಆಟ ಆಡಿದೆ? ಆಟ ಆಡಿಲ್ವಾ? ಯಾಕೆ? ಕಾಲು ಕುಚ್ಚಿದ್ದ? ಆಮೇಲೆ ಬಾಲ್ ತಗೊಂಡು ಆಟ ಆಡ್ದ? ಆಮೇಲೆ ಸ್ಕೂಟರ್ ಮೇಲೆ ಕೂತಿದ್ದ? ಟಿವಿ ಹಾಕ್ಲಾ? ಪಾಚೆ ಹೋಗೋಣ ಇರು, ಆಯ್ತಾ? ಅವತ್ತು ಹೋಗಿದ್ವಲ್ಲ ಮಾಲ್ಗೆ ಹೋಗೋಣ. ಅವತ್ತು ಹೋಗಿದ್ವಲ್ಲ ಆ ಕಡೆಕ್ಕೆ, ಅಲ್ಲಿ ಹೋಗೋಣ. ವೇಯ್ಟಾ ಎಲ್ಲ ಕಲ್ತ್ಕೊಂಡ್ಬಿಟ್ಟಿಲ್ಲ ಹಾಕೋದಿಲ್ಲ. ಎರಡು ಹಾಕು. ಹಾಕೋದು ಹಾಕು. ಈ ಕಡೆ ಹಾಕು. ಎರಡು ಹಾಕು. ಹಾಂ ಕರೆಕ್ಟ್. ನೋ ಬಾ, ಸಾಕು ಅಷ್ಟೇ. ಗಬ್ಬುಡಿತಾರಲ್ಲಪ್ಪ. ಸರಿ ಆಯ್ತು, ಬಾ ಕೂಚು. ಅಲ್ಲಿ ಡಸ್ಟ್ಬಿನ್ ಹಾಕು. ಡಸ್ಟ್ಬಿನ್ ಹಾಕಂದ. ನೀರು ಕುಡಿತೀಯಾ? ಅಲ್ಲಿ ವಾಟರ್ ಬಾಟಲ್ ಎತ್ಕೊಳ್ಳಿ ನಿಂದು ಬ್ಯಾಗಲ್ಲಿ. ಏನು ಮಾಡಿದೆ? ತಿಂದಿದ್ಯಾ? ಏನು ಮಾಡಿದೆ? ದೋಸೆ ತಿಂದ? ಓ ಮೈ ಗಾಡ್, ಬ್ಯಾಗ್ ಇಲ್ಲೇ ಇದೆಯಾ? ಬಾಕ್ಸ್ ಓಪನ್. ತಿಂದಿಯಾ? ಬಾಕ್ಸಲ್ಲಿದ್ದ ತಿಂದಿಯಾ ಸಂಚಿತ್? ಕಂದ ನೀನೇ ತಿಂದ? ಕೇಕ್ ತಿಂದ ನೀನು? ಪಪ್ಪ ಕೇಕ್ ತಿಂದ ನೀನು? ನೈಟು ಅಡುಗೆ ಎಲ್ಲ ಆದ ನಂತರ ಊಟ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ. ವೀಡಿಯೋನ ರಾತ್ರಿ ಅಷ್ಟಕ್ಕೆ ಸ್ಟಾಪ್ ಮಾಡಿದ್ದು, ನೆಕ್ಸ್ಟ್ ಡೇ ಆಫ್ಟರ್ನೂನಿಂದ ಕಂಟಿನ್ಯೂ ಮಾಡಿದೆ. ಹಾಗೆ ಫ್ರೀ ಟೈಮಲ್ಲಿ ನಾನು ಹುಣಸೆ ಹಣ್ಣನ್ನು ನೀಟಾಗಿ ಎತ್ತಿಟ್ಕೊತಾ ಇದ್ದೀನಿ. ಎಷ್ಟು ನೀಟಾಗಿ ಮಾಡಿ ಇಟ್ಕೊಂಡ್ರು ಮತ್ತೆ ಅದು ಮೆತ್ತಗೆ ಆಗ್ತಾನೆ ಇದೆ. ಮಳೆಗಾಲದಲ್ಲಿ ಇದೇ ಥರ ಹುಣಸೆ ಹಣ್ಣಾಗುತ್ತೆ. ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.